ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಬ್ರಿಟಿಷ್ ಕ್ಯಾಲೆಂಡರ್ ಪ್ರಕಾರ, ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಮಗೆ ಹೊಸ ವರ್ಷ. ನಮ್ಮ ಭಾರತ ದೇಶಕ್ಕೆ ಹೊಸ ವರ್ಷ ಯುಗಾದಿ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಈ ನಮ್ಮ ದಿನನಿತ್ಯದ ದಿನಚರಿಗಳು ವ್ಯವಹಾರಗಳೆಲ್ಲ ಕೂಡ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಾವು ಅನುಸರಿಸ್ತೀವಿ. ಆದ್ದರಿಂದ ನಮ್ಮ ಹಿಂದೂಗಳಿಗೆ 2 ಸಲ ಹೊಸ ವರ್ಷ, ಒಂದು ಇವತ್ತು, ಇನ್ನೊಂದು ಯುಗಾದಿ ಹಬ್ಬಕ್ಕೆ. ಆದ್ದರಿಂದ ನಮ್ಮ ಎಲ್ಲ ಸಿರಿ ಕನ್ನಡದ ವಾಹಿನಿಯ ವೀಕ್ಷಕ ಬಾಂಧವರಿಗೆಲ್ಲ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯು, ಆರೋಗ್ಯ ಮತ್ತು ನೀವು ಬಯಸಿದಂಥ ಎಲ್ಲ ಇಷ್ಟಾರ್ಥಗಳು ಯಾವ ವಿಘ್ನಗಳಿಲ್ಲದೇ ನೆರವೇರಲಿ, ಅನುಭವಿಸುವಂತಾಗಲಿ ಅಂತ ಹೇಳ್ತಾ, ಈ ಒಂದು ಹೊಸ ವರ್ಷದ ಆದಿಪುರುಷ ಯೇಸು ಕ್ರಿಸ್ತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತು ಜನವರಿ 1ನೇ ತಾರೀಕು 2024 ಸೋಮವಾರನೇ ಪ್ರಾರಂಭ ಆಗಿದೆ. ಭಾಳಷ್ಟು ಜನ ಅಟ್ಲೀಸ್ಟ್ ಈ ಹೊಸ ವರ್ಷದಿಂದ ನಮಗೆ ಒಂದು ಹೊಸ ಸಬ್ಜೆಕ್ಟ್ ಬಗ್ಗೆ ಎಪಿಸೋಡ್ಸ್ ಮಾಡಿ ಅಂತ ಹೇಳಿ ಕೆಲವರು ನನಗೆ ಬಿಜಾಪುರಲ್ಲಿ ದತ್ತ ಜಯಂತಿಗೆ ಬಂದಾಗ ತಿಳಿಸಿದ್ರು, ಮತ್ತು ಕೆಲವು ಪತ್ರಗಳೆಲ್ಲ ಬರೆದಿದ್ದಾರೆ. ಈ ಕಲಿಯುಗದಲ್ಲಿ ಉಡೋದೇ ಒಂದು ಮಹಾಯೋಗ, ಈ ಭೂಮಿ ಮೇಲೆ ಉಡೋದೇ ಒಂದು ಮಹಾಯೋಗ. ನನ್ನ ಪ್ರಕಾರ ಮನುಷ್ಯನ ಜನ್ಮ ಮಹಾಶ್ರೇಷ್ಠ. ಈ ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂದರೆ ನಾವು ಬೆನ್ನು ತಟ್ಕೋಬೇಕು. ಅದರಲ್ಲೂ ನಮಗೆ ಮದುವೆ ಆಗಿದೆ ಅಂದರೆ ಇನ್ನೂ ಡಬಲ್ ಬೆನ್ನು ತಟ್ಕೋಬೇಕು. ಮದುವೆ ಆದಮೇಲೆ ಮಕ್ಕಳು ಪಡಿತೀವಲ್ಲ, ಅದು ಇನ್ನೊಂದು ದೊಡ್ಡ ಬಂಪರ್ ಡ್ರಾ. ಮಕ್ಕಳು ಒಳ್ಳೆಯವರ ಕೆಟ್ಟವರ ಬಿಡಿ, ಒಟ್ಟಿನಲ್ಲಿ ಮಕ್ಕಳಾಯಿತು ನಮಗೆ ಅನ್ನೋದೊಂದು ಬಯೋಡೇಟಾದಲ್ಲಿ ಎಂಟ್ರಿ ಆಗಿಬಿಟ್ರೆ ಅದೇ ದೊಡ್ಡ ಖುಷಿ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಭರತ ಖಂಡದಲ್ಲಿ ಈ ಭೂಮಿ ಮೇಲೆ, ಮಂಗಳ ಗ್ರಹದ ಮೇಲೆ, ಭೂಮಿ ಅನ್ನೋದು ಮಂಗಳ ಗ್ರಹ, ಅದಕ್ಕೆ ಅವನ ಭೂಮಿ ಪುತ್ರ ಅಂತ ಕರಿತೀವಿ. ಈ ಗ್ರಹದಲ್ಲಿ ನಾವು ಉಡೋದೇ ಒಂದು ವೈಶಿಷ್ಟ್ಯತೆ. ಹುಟ್ಟಿದ ಮೇಲೆ ಬೆಳೆದು ಮದುವೆ ಆಗೋದು ಇನ್ನೊಂದು ಸಂಸ್ಕಾರ, ಮದುವೆ ಆದಮೇಲೆ ಮಕ್ಕಳಾಗೋದು, ತಂದೆ ತಾಯಿ ಆಗೋ ಒಂದು ಸಂಸ್ಕಾರ. ಈ 3 ಸಂಸ್ಕಾರಗಳು ಮನುಷ್ಯನಿಗೆ ಭಾಳ ವಿಶೇಷವಾದಂಥ ಸಂಸ್ಕಾರಗಳು. ಜನನ ಮರಣದ ಮಧ್ಯೆ ಬರುವಂಥ ಈ 2 ಸಂಸ್ಕಾರ, ವಿವಾಹ ಮತ್ತು ಸಂತಾನೋತ್ಪತ್ತಿ. ಹುಟ್ಟೋರ್ಗೆಲ್ರಿಗೂ ಮದುವೆ ಆಗಲ್ಲ. ಈ ಭೂಮಿಯಲ್ಲಿ ಹುಟ್ಟಿದವ್ರೆಲ್ರಿಗೂ ಎಷ್ಟೋ ಜನ ಬ್ರಹ್ಮಚಾರಿಗಳಿದ್ದಾರೆ, ಎಷ್ಟೋ ಜನ ಬ್ರಹ್ಮಚಾರಿಣಿಯರಿದ್ದಾರೆ. ಮದುವೆ ಆದಮೇಲೂ ಮಕ್ಕಳಾಗೋದು ಡೌಟ್. ಅಂಥದ್ರಲ್ಲಿ ಕೆಲವರಿಗೆ ಮಕ್ಕಳು ಆಗಬೇಕು ಅನ್ನುವಾಗಲೇ ತುಂಬ ಅಡೆತಡೆಗಳಿವೆ. ಮೊನ್ನೆ ದತ್ತ ಜಯಂತಿ ಬಿಜಾಪುರಕ್ಕೆ ಬಂದಾಗ ಒಬ್ಬರು ಹೇಳ್ತಾಯಿದ್ರು, ನನಗೆ 4 ಅಲ್ಲ 5 ಬಾರಿ ಅಬಾರ್ಷನ್ ಆಗಿದೆ ಅಂತ ಹೇಳ್ತಾಯಿದ್ರು. ಕೊನೆಗೆ ಡಾಕ್ಟ್ರ್ ಹೇಳ್ತಾರೆ, ನಿಮಗೆ ಮಕ್ಕಳಾಗೋದು ಕಷ್ಟಮ್ಮ, ಗರ್ಭಕೋಶ ತುಂಬ ಪ್ರಾಬ್ಲಮ್ ಎಲ್ಲಿದೆ, ಮಗು 9 ತಿಂಗಳು ವಾಸ ಮಾಡುವಂಥ ಗರ್ಭಕೋಶ ಜಾಗ ಅಷ್ಟು ಪವರ್ಫುಲ್ಲಾಗಿಲ್ಲ, ಯಾಕೆಂದರೆ ಅಬಾರ್ಷನ್ ಆಗಿದೆ. 5 ಬಾರಿ ಅಬಾರ್ಷನ್ ಆಗಿದೆಯಂತೆ. ಇನ್ನೊಂದು, ಅಬಾರ್ಷನ್ ಆಗಿಲ್ಲ ಕೆಲವರಿಗೆ, ಆದರೆ ಮಗು ಸರಿಯಾಗಿ ಬೆಳವಣಿಗೆ ಆಗಿಲ್ಲ ಹೊಟ್ಟೆನಲ್ಲಿ, ಗರ್ಭಕೋಶದಲ್ಲಿ. ಇಲ್ಲಿ 2 ಪಾಯಿಂಟ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಕವರ್ ಮಾಡ್ತಾ ಇರೋದು. ಒಂದು, ಗರ್ಭ ರಕ್ಷಣೆ ಆಗ್ತಿಲ್ಲ, ಅಬಾರ್ಷನ್ ಆಗ್ತಿದೆ, ಕಾರಣ ಗೊತ್ತಿಲ್ಲ. ಇನ್ನೊಂದು, ಮಗು ಒಳಗಡೆ ಚೆನ್ನಾಗಿ ಬೆಳವಣಿಗೆ ಆಗಿಲ್ಲ, ಅದಕ್ಕೆ ತೆಗೆಸ್ಬಿಡಿ ಮಗುನ ಅಂತ ಹೇಳೋದು ಡಾಕ್ಟ್ರ್ ಹೇಳೋದು. ಇಲ್ಲಿ 2 ಪಾಯಿಂಟ್ ಮತ್ತೆ ರಿಪೀಟ್ ಮಾಡ್ತೀನಿ. ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ಇವತ್ತು ಈ ಕಾರ್ಯಕ್ರಮ ನೋಡಬೇಕು. ಒಂದು ಕಡೆ ಮಗು ಗರ್ಭಪಾತ ಆಗ್ತಿದೆ, ಅಬಾರ್ಷನ್ ಆಗ್ತಿದೆ. ಇನ್ನೊಂದು ಕಡೆ ಡಾಕ್ಟ್ರೇ ಹೇಳ್ತಾರೆ ಮಗು ತೆಗೆಸ್ಬಿಡಿ, ಮಗು ಬೆಳವಣಿಗೆ ಸರಿಯಾಗಿ ಆಗಿಲ್ಲ, ಆದ್ದರಿಂದ ಈ ಮಗು ಹುಟ್ಟಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ, ಅಂಗವಿಕಲತೆ ಬರ್ಬೋದು, ಶರೀರದಲ್ಲಿ ಅಂಗಾಂಗಗಳು ಚೆನ್ನಾಗಿ ಬೆಳೆದಿಲ್ಲ, ಬುದ್ಧಿ ಭ್ರಮಣೆ ಆಗ್ಬೋದು, ಬುದ್ಧಿ ಚುರುಕಿರೋಲ್ಲ, ಕೈ ಸರಿಯಿಲ್ಲ, ಕಾಲು ಸರಿಯಿಲ್ಲ, ಏನೋ ತೊಂದರೆ ಇದೆ. ಆದ್ದರಿಂದ ಇದನ್ನು
ತೆಗೆಸ್ಬಿಡಿ ಅಂತ ಡಾಕ್ಟ್ರ್ ಸಜೆಷನ್ಸ್ ಮಾಡ್ತಾ ಇದ್ದಾರಂತೆ. ಇದು ಒಂದು ಕೇಸು. ಕಾರಣ ಏನು? ಯಾವ ದೋಷಕ್ಕೋಸ್ಕರ ಅಷ್ಟೊಂದು ಸಲ ಅಬಾರ್ಷನ್ ಆಯಿತು, ಗರ್ಭಪಾತ ಆಯಿತು, ಯಾವ ಕಾರಣದಿಂದ ಈ ಮಗು ಒಳಗಡೆ ಬೆಳವಣಿಗೆ ಆಗಿಲ್ಲ ಅನ್ನೋದು ಸೈನ್ಸ್ ಏನೋ ಹೇಳುತ್ತೆ, ಡಾಕ್ಟ್ರ್ ಏನೋ ಹೇಳ್ತಾರೆ, ಬೆಳವಣಿಗೆ ಆಗಿಲ್ಲ ಯಾಕೋ ಗೊತ್ತಿಲ್ಲ, ಅವ್ರು ಏನೋ ಒಂದು ಕಾರಣ ಹೇಳ್ತಾರೆ, ನೀವು ತಗೊಳ್ಳೋ ಆಹಾರ ಸರಿ ಇಲ್ಲ, ನಿಮ್ಮ ಚಿಂತನೆಗಳು ಭಾವನೆಗಳು ಸರಿ ಇಲ್ವೇನೋ ಅಂತಾರೆ. ಇಲ್ಲಿ ಮಗು ಬೆಳವಣಿಗೆ ಆಗ್ತಿದೆ, ಚೆನ್ನಾಗೇ ಇದೆ ಮಗು. 3 ತಿಂಗಳಿಗೊಂದ್ಸಲ ಅಬಾರ್ಷನ್ ಆಯಿತು, 5 ತಿಂಗಳಿಗೊಂದ್ಸಲ ಅಬಾರ್ಷನ್ ಆಯಿತು, 7 ತಿಂಗಳಿಗೊಂದ್ಸಲ ಅಬಾರ್ಷನ್ ಆಯಿತು, ಮತ್ತು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತದ್ದು 1.5 ತಿಂಗಳಿಗೊಂದ್ಸಲ ಅಬಾರ್ಷನ್ ಆಯಿತು. ಈಗ ಒಂದು 5-6 ಸಲ ಅಬಾರ್ಷನ್ ಆಗಿದೆ ಅಂತ. ಮಗು ಚೆನ್ನಾಗಿದೆ, ಆದರೆ ಮಗು ಹೊಟ್ಟೆಯಲ್ಲಿ ಉಳಿತಿಲ್ಲ, ಹೊರಗಡೆ ಸತ್ತೋಗ್ತಾ ಇದೆ. ಇದಕ್ಕೆ ನಮ್ಗೆ ಭಾಳ ಬೇಜಾರಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಂದರು, ಅಲ್ಲೋಗಿ ಪೂಜೆ ಮಾಡಿಸಿ ಬಂದೆ. ಪೂಜೆ ಮಾಡಿಸಿ ಬಂದಮೇಲೆ ಮತ್ತೆ ಅಬಾರ್ಷನ್ ಆಯಿತು. ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ, ನರಸಿಂಹರದ ಸುಬ್ರಹ್ಮಣ್ಯದ ಆಶೀರ್ವಾದ ಆಗುತ್ತೆ, ಮಗು ಉಳಿಯುತ್ತೆ ಅಂತ. ಅಲ್ಗೋದು ಬಂದಮೇಲೆ 4 ತಿಂಗಳಿಗೇ ಅಬಾರ್ಷನ್ ಆಗೋಯ್ತು. ಮತ್ತೆ ಯಾರು ಹೇಳಿದ್ರು, ಕುಲದೇವದೇನೋ ದೋಷ ಇದೆ, ಅಲ್ಲೋಗಿ ಬಂದು ಪೂಜೆ ಮಾಡಿ ಅರ್ಕೆ ಕಟ್ಕೊಳ್ಳೇನು, ಅರ್ಕೆ ಕಟ್ಟೋಗಿ ಬಂದ್ವಿ, ಗರ್ಭಿಣಿ ಆದೆ, ಪೂಜೆ ಮಾಡಿಸ್ಕೊಂಡು ಅರ್ಕೆ ಕಟ್ಟು ಬಂದಮೇಲೆ ಗರ್ಭಿಣಿ ಆದೆ, ಆಮೇಲೆ ಇಮಿಡಿಯೇಟ್ ಮಗು ಗರ್ಭಪಾತ ಆಯಿತು, ಅಬಾರ್ಷನ್ ಆಗೋಯ್ತು. ಅವನೇನು ಬೇಕು ಅಂತ ಮಗುನ ಸಾಯಿಸ್ತಾ ಇಲ್ಲ, ಅದಾಗಿದ್ದು ಅದೇ ಗರ್ಭಪಾತ ಆಗ್ತಾಯಿದೆ. ಯಾರೋ ಹೇಳೋದು ಒಂದು ಹೋಮ ಮಾಡಿಸಿ ಅಂತೇಳಿ, ಯಾವುದೋ ಹೋಮ ಮಾಡೋದಂತೆ, ಅದಾದಮೇಲೆ ಪ್ರೆಗ್ನೆಂಟ್ ಆದ್ರಂತೆ, ಮತ್ತೆ ಅದೇ ಥರ ಆಯಿತು. ಹೋಮ ಮಾಡಿದ್ಮೇಲೆ ಪ್ರೆಗ್ನೆಂಟ್ ಆಗಿ ಮತ್ತೆ ಅಬಾರ್ಷನ್ ಆಯಿತು, ದೇವ್ರ ಸೇವೆ ಮಾಡಿ ಬಂದಮೇಲೆ ಮತ್ತೆ ಅಬಾರ್ಷನ್ ಆಯಿತು. ಇದೆಲ್ಲ ಗಮನಿಸಿದಾಗ ಇಲ್ಲಿ ಯಾವುದೋ ಮಂತತ್ತಂತ ನಡೀತಿಲ್ಲ ಅಂತಾಯಿತು. ಇಲ್ಲಿ ಮಗು ಬೆಳವಣಿಗೆನೇ ಚೆನ್ನಾಗಿಲ್ಲ, ತೆಗೆಸ್ಬಿಡಿ ಅಂತಂದರೆ ಕಾರಣ ಗೊತ್ತಿಲ್ಲ, ಇನ್ನೊಂದು ಮಗು ಆಗುತ್ತೆ ಪರವಾಗಿಲ್ಲ ತೆಗೆಸ್ಬಿಡಿ ಅಂತ ಹೇಳಿ ಡಾಕ್ಟರ್ ಸಜೆಸ್ಟ್ ಮಾಡಿ ಮಗುನ ತೆಗೆದಾಕ್ಬಿಟ್ಟಿದ್ದಾರೆ. ನನಗೆ ಆ ಮಗು ಬೆಳವಣಿಗೆ ಚೆನ್ನಾಗಾಗಿಲ್ಲ, ಆ ಮಗುನ ತೆಗೆಸ್ಬಿಟ್ರೆ ವಾಸಿ ಅಂದ್ಬಿಟ್ಟು ಒಂದು ಡೇಟ್ ಕೊಟ್ಟಂತೆ, ಈ ಡೇಟಿಗೆ ಬನ್ನಿ ನಾವು ತೆಗೆದು ಕೊಟ್ಬಿಡ್ತೀವಿ ಮಗುನ ಅಂತೇಳಿ. ಮಗು ಆಲೇ 5 ತಿಂಗಳೇನೋ ಆಗಿತ್ತು ಅಂತ ಹೇಳ್ತಾರೆ. 4-5 ತಿಂಗಳು ಆಗಿತ್ತಂತೆ. ಫಸ್ಟ್ ಟೈಮು ಅವ್ರ ಮಗುನಲ್ಲಿ ಮಗು ಆಗ್ತಾ ಇರೋದು, ಪ್ರೆಗ್ನೆಂಟ್ ಆಗಿದ್ದಾಳೆ, ಮದುವೆ ಆಗಿ 3 ವರ್ಷ ಆದಮೇಲೆ ಮಗು ಆಗಿದೆ. ಡಾಕ್ಟರ್ ಹೇಳ್ತಾರೆ ಮಗು ಚೆನ್ನಾಗಿ ಬೆಳವಣಿಗೆ ಆಗಲಿ, ತೆಗಿಬೇಕು ಅಂತ ಹೇಳ್ತಾರೆ. ನಾನು ಆ ಹುಡುಗಿದು ಜಾತಕ ನೋಡಿದೆ. ಯಾವ ದಶಾಭುಕ್ತಿಲೊಳಗೆ ಪ್ರೆಗ್ನೆಂಟ್ ಆದರು. ಒಂದು ಜನ್ಮರಾಶಿ ಕುಂಡ್ಲಿ, ನವಾಂಶ, ಅಷ್ಟಕವರ್ಗವೆಲ್ಲ ನೋಡಿದಾಗ ಆ ಹುಡುಗಿ ಜಾತಕದಲ್ಲಿ ಅಂಗವಿಕಲರ ಶಾಪ ಇದೆ. ಅಂಗವಿಕಲರ ಶಾಪ ಇರೋದ್ರಿಂದ ಆ ಮಗುವಿನಲ್ಲಿ ಅಂಗವಿಕಲತೆ ಇರೋ ಮಗು ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂತ ಗೊತ್ತಾಯಿತು. ಪೂರ್ವ ಜನ್ಮದಲ್ಲಿ ಅಂಗವಿಕಲರಿಗೆ ದೋಷ ಮಾಡಿದ್ರಿಂದ ಈ ಜನ್ಮದಲ್ಲಿ ಅವಳು ಮತ್ತೆ ಹೆಣ್ಣಾಗಿ ಹುಟ್ಟಿ ಅಂಗವಿಕಲ ಮಕ್ಕಳಿಗೆ ಜನ್ಮ ಕೊಟ್ಟು ಆ ಅಂಗವಿಕಲ ಮಕ್ಕಳನ್ನ ಸಾಕಿ ಸಲಹಿ ದೊಡ್ಡದು ಮಾಡಿ ಕರ್ಮ ಕಳ್ಕೊಳ್ಬೇಕು ಅಂತ ವಿಧಿ ಹೇಳುತ್ತೆ. ಆದರೆ ಡಾಕ್ಟ್ರ್ ಮಧ್ಯ ಬಂದು ಮಗು ಬೆಳವಣಿಗೆ ಸರಿ ಇಲ್ಲ, ತೆಗೆಸ್ಬಿಡಿ ಅಂತ ಅಂತಾರೆ. ಜಾತಕದ ಪ್ರಕಾರ ಅವಳು ಅಂಗವಿಕಲ ಮಕ್ಕಳಿಗೆ ಜನ್ಮ ಕೊಡಬೇಕು, ಆ ಅಂಗವಿಕಲ ಮಕ್ಕಳದ್ದು ಜೀತ ಮಾಡಬೇಕು, ಸ್ನಾನ ಮಾಡಿಸೋದು, ಅದು ಮಲಮೂತ್ರ ತೆಗೆಯೋದು, ಇರೋ ಅಷ್ಟು ದಿವಸ ಆ ಮಗು ಎಷ್ಟು ದಿವಸ ಬದುಕುತ್ತೋ ಅಲ್ಲಿವರೆಗೂ ಆ ಮಗು ಸೇವೆ ಮಾಡಬೇಕು. ಅದು ಪೂರ್ವ ಜನ್ಮದ ಕರ್ಮ. ಅಂಗವಿಕಲರದ್ದು ಶಾಪ ಇದ್ದರಿಂದ ಅಂಗವಿಕಲ ಮಗು, ಯಾರಿಗೆ ಅಂಗವಿಕಲಿಗೆ ನೋವು ಕೊಟ್ಟಿದ್ರೋ ಅದೇ ಆತ್ಮ ಹೊಟ್ಟೆಯಲ್ಲಿ ಬೆಳೆದಿದೆ. ಈಗ ಆ ಋಣನ ಕರ್ಮನ ತೀರಿಸ್ಕೊಳ್ಳೋಕ್ಕೆ ಅವಕಾಶ ಕೊಡಲಿಲ್ಲ ಡಾಕ್ಟ್ರು. ತೆಗೆಸ್ಬಿಡಿ, ಮಗು ಬೆಳವಣಿಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರು, ತೆಗೆಸ್ಬಿಟ್ರು. ಈಗ ಅವ್ರದ್ದು ಪ್ರಶ್ನೆ, ಮತ್ತೆ ನನ್ನ ಮಗು ಹೊಟ್ಟೆಯಲ್ಲಿ ಅಂತ ಏನಾದ್ರು ಬೆಳವಣಿಗೆ ಚೆನ್ನಾಗಿಲ್ದಿರೋ ಮಕ್ಕಳು ಹುಡುತ್ತಾ ಅಂತೇಳಿ. ಎಲ್ಲಿವರೆಗೂ ನೀವು ಅಂಗವಿಕಲರ ಶಾಪ ಕಮ್ಮಿ ಮಾಡ್ಕೊಳ್ಳಲ್ವೋ, ಝೀರೋ ಮಾಡಲ್ವೋ ಅಲ್ಲಿವರೆಗೂ ಇದಾಗತ್ತೆ. ಇಲ್ಲಿ XY ಮತ್ತು XS ಕ್ರೋಮೋಸೋಮ್ಸ್ ಮೇಲೆ ಭಾಳ ರಿಸರ್ಚ್ ಮಾಡಿದಾಗ, ಸಂಶೋಧನೆ ಮಾಡಿದಾಗ ಸ್ತ್ರೀ ಜಾತಕದಲ್ಲಿ ಅಂಗವಿಕಲದ ದೋಷ ಇದೆ, ಗಂಡನ ಜಾತಕದಲ್ಲಿ ಇಲ್ಲ. ಅಂಗವಿಕಲ ಶಾಪ ಇರುವಂಥ ಹೆಂಡತಿಯನ್ನು ಮದುವೆ ಮಾಡ್ಕೊಂಡಿರೋದ್ರಿಂದ ಅವನ ವೀರ್ಯಾಣುವಿಂದ ಮಗು ಆಗ್ತಿದೆ, ಮಗು ಬಂತು. ಆದರೆ ಆ ಹೆಣ್ಣಿನ ಜಾತಕದಲ್ಲಿ ಅಂಗವಿಕಲರ ಶಾಪ ಇರೋದ್ರಿಂದ ಹೊಟ್ಟೆ ಒಳಗೆ ಒಳ್ಳೆ ವೀರ್ಯಾಣುವಿಂದ ಹುಟ್ಟಿದ ಮಗು ಅಂಗವಿಕಲತೆಯನ್ನು ಪಡೀತಾ ಇದೆ. ಇದು ಈ ಜಾತಕದ ದೋಷ. ಇದು ಒಂದು. ಇಲ್ಲಿ ಪದೇ ಪದೇ ಅಬಾರ್ಷನ್ ಆಗ್ತಿದೆ ಅಂತಂದರೆ ಗರ್ಭಿಣಿ ಸ್ತ್ರೀಗೆ, ಪೂರ್ವ ಜನ್ಮದ ಗರ್ಭಿಣಿ ಸ್ತ್ರೀಗೆ ವಿಷಚೂರ್ಣ ಪ್ರಯೋಗ,
ಊಟದಲ್ಲಿ ವಿಷ ಹಾಕಿ ಗರ್ಭಪಾತ ಮಾಡಿಸಿರ್ತಾರೆ. ಅದಕ್ಕೀಗ ತಕ್ಷಕ ಕಾಳ ಸರ್ಪದೋಷದಲ್ಲಿ ಆ ಹುಡುಗಿ ಹುಟ್ಟಿದ್ದಾಳೆ. ಯಾರಿಗೆ ತಕ್ಷಕ ಕಾಳ ಸರ್ಪದೋಷ ಇರ್ತದೋ ಅಂಥವ್ರಿಗೆ ಅಬಾರ್ಷನ್ ಆಗ್ತದೆ, ತಕ್ಷಣ ಅಬಾರ್ಷನ್ ಆಗ್ತದೆ. ತಕ್ಷಕ ಕಾಳ ಸರ್ಪದೋಷ ಪೂರ್ವ ಜನ್ಮದಲ್ಲಿ ಗರ್ಭಿಣಿ ಸ್ತ್ರೀಗೆ ಈ ಹುಡುಗಿ ಊಟದಲ್ಲಿ ವಿಷಚೂರ್ಣ ಪ್ರಯೋಗ ಮಾಡಿದ್ರಿಂದ ಆಗ ಆ ಮಗು ಉಳಿತಾ ಇಲ್ಲ, ಗರ್ಭದಲ್ಲಿ ಉಳಿತಿಲ್ಲ. ಇದನ್ನು ನೋಡ್ದೇ ಕುಕ್ಕೆಗೆ ಹೋಗಿ ಬಂದರು, ಘಾಟಿಗೆ ಹೋಗಿ ಬಂದರು, ಪಳನಿ ಕಾಳಾಸ್ತಿ ಹೋಮ ಯಾತ್ರೆ ಜಾತ್ರೆ ಎಲ್ಲ ಮಾಡಿದ್ದಾರೆ. ಆದರೆ ಅವ್ರು ಮಾಡಬೇಕಾಗಿದೆ ಅದು ಗರ್ಭಿಣಿ ಸ್ತ್ರೀಗೆ ದೋಷ ನಿವಾರಣೆ ಮಾಡಬೇಕಾಯ್ತು. ಯಾಕೆಂದರೆ ಅದು ಗರ್ಭಿಣಿ ಸ್ತ್ರೀಗೆ ವಿಷಚೂರ್ಣ ಪ್ರಯೋಗ ದೋಷ ಇರೋದ್ರಿಂದ ಬೇರೆ ಎಲ್ಲೂ ಮಾಡೋಕ್ಕೆ ಆಗಲಿಲ್ಲ, ಪ್ರಯೋಜನ ಆಗಲಿಲ್ಲ. ಆದ್ದರಿಂದ ಯಾರು ಗರ್ಭಿಣಿ ಸ್ತ್ರೀ ಗರ್ಭ ಧರಿಸಿದಾರೋ ನಿಮಗೆ ಗೊತ್ತಿಲ್ಲ ಏನೇನು ದೋಷ ನಿಮ್ಮಲ್ಲಿದೆ ಅಂತ. ನೀವು ಗರ್ಭ ಧರಿಸೋವರೆಗೂ ಸುಮ್ಮನಿರುತ್ತೆ. ಗರ್ಭಧಾರಣೆ ಆಗಿ ಗರ್ಭ ಧರಿಸಿ ಮಗು ಬೆಳೀತಿದ್ದಾಗ ನಿಮ್ಮ ಜಾತಕದ ಪೂರ್ವಜನ್ಮದ ಕರ್ಮ ನಿಮ್ಮ ಮೇಲೆ ಪ್ರಭಾವ ಬಿದ್ದಾಗ ಅದು ಅಬಾರ್ಷನಾರು ಆಗ್ಬೋದು, ಇಲ್ಲ ಅಂಗವಿಕಲ ಮಕ್ಕಳು ಹೊಟ್ಟೆಲಿ ಬೆಳೀತಾ ಇರ್ಬೋದು. ಆದ್ದರಿಂದ ಯಾವ್ಯಾವ ಹೆಣ್ಮಕ್ಳು ಈಗ ಇದೀರೋ ಜಗತ್ತಿನಲ್ಲಿ, ಈಗ ವರ್ತಮಾನ ಕಾಲದಲ್ಲಿ ಈಗ ಒಬ್ಬರ ಮೇಲೂ ದ್ವೇಷ ಅಸೂಯೆ ಮಾಡಬಾರ್ದು. ಅದರಲ್ಲೂ ಗರ್ಭಿಣಿ ಸ್ತ್ರೀಯರಿಗೆ, ಅಂಗಹೀನರಿಗೆ ನಾವು ಯಾವತ್ತೂ ತೊಂದರೆ ಕೊಡಬಾರ್ದು. ಕೊಟ್ಟಿದ್ದೆ ಆದರೆ ನಮ್ಗೆ ಅದಕ್ಕೆ ಅಂತ ಒಂದು ಜನ್ಮ ಹುಡ್ತೀವಿ, ಬೆಳಿತೀವಿ, ಮದುವೆ ಮಾಡ್ಕೊಳ್ತೀವಿ. ಗರ್ಭ ಧರಿಸುವಾಗ ಈ ಥರ ದೋಷಗಳು ಶುರುವಾಗುತ್ತೆ. ಚೆನ್ನಾಗಿದ್ದಾರೆ, ಹುಟ್ಟಿದ್ರು, ಬೆಳೆದ್ರು, ಓದಿದ್ರು, ಕೆಲಸಕ್ಕೆ ಹೋದ್ರು, ಮದುವೆ ಆಯಿತು, ಮದುವೆ ಆಗೋವರೆಗೂ ಸುಮ್ಮನಿತ್ತು. ಮದುವೆ ಆದಮೇಲೆ ಗರ್ಭಧಾರಣೆ ಆಗೋವರೆಗೂ ಆ ಶಾಪ ಹಾಗೇ ಸುಮ್ಮನೆ ಕೂತಿತ್ತು ಪೂರ್ವಜನ್ಮದ್ದು. ಗರ್ಭಧಾರಣೆ ಆದ ತಕ್ಷಣ ಮಗು ಹೊಟ್ಟೆಲಿ ಬೆಳೀತಿದ್ದಂಗೆ ಈ ಕಡೆ ತಕ್ಷಕ ಕಾಳ ಸರ್ಪದೋಷ, ಗರ್ಭಿಣಿ ಸ್ತ್ರೀ ಶಾಪ. ಗರ್ಭಿಣಿ ಸ್ತ್ರೀ ಶಾಪ ಇರೋದ್ರಿಂದ ಇವಳಿಗೆ ಗರ್ಭಿಣಿ ಆದಾಗಲೇ ಮಗು ಅಬಾರ್ಷನ್ ಆಗ್ತಿತ್ತು. ಇಲ್ಲಿ ಅಂಗವಿಕಲತೆ ದೋಷ ಇರೋದ್ರಿಂದ ಗರ್ಭಿಣಿ ಆದಮೇಲೆ ಅಂಗವಿಕಲ ಮಕ್ಕಳು ಒಳಗೆ ಉಡಬೇಕು ಅನ್ನೋದು ಬಂತು ದೋಷ. ನೋಡಿ, ಇದು ಕರ್ಮ ಸಿದ್ಧಾಂತ. ಕರ್ಮ ರಿಗ್ರೆಷನ್ ಥಿಯರಿ ಭಾಳ ಸೊಫೆಸ್ಟಿಕೇಟೆಡ್ಡು, ಹೈಲಿ ಕಾನ್ಫಿಡೆನ್ಷಿಯಲ್ಲು, ಬಟ್ ಅಷ್ಟೇ ಶಾರ್ಪ್. ಅದರಿಂದ ಪೊಲೀಸ್ ಸ್ಟೇಷನಲ್ಲಿ ಎಸ್ಕೇಪ್ ಆಗ್ಬೋದು, ಕೋರ್ಟಲ್ಲಿ ಹೋಗಿ ಜಡ್ಜ್ಮೆಂಟ್ ನಮ್ಗೆ ದುಡ್ಡು ಕೊಟ್ಟು ತೊಗೋಬೋದು, ಅಥವಾ ಏನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಸುಳ್ಳು ಆಣೆ ಇಟ್ಟೆಲ್ಲ ಗೆದ್ದುಬಿಡ್ಬೋದು. ಆ ಮೇಲ್ಗಡೆ ಒಬ್ಬ ಇದನ್ನೆಲ್ಲ ಕರ್ಮವನ್ನು ಬರೀತಾನಲ್ಲ, ಸಿದ್ಧಾಂತವನ್ನು ನೋಟ್ ಮಾಡ್ತಾನಲ್ಲ, ಆ ಚಿತ್ರಗುಪ್ತ, ಅವನಿಂದ ನಾವು ಎಸ್ಕೇಪ್ ಮಾಡ್ಕೊಳಕ್ಕಾಗಲ್ಲ. ಆದ್ದರಿಂದ ಎಲ್ಲ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ಬದುಕಿದಾಗ ಅತ್ತೆ ಮಾವದಿರ ಸೇವೆ ಮಾಡಿ ಚೆನ್ನಾಗಿ. ಎರಡನೇದು, ಅವ್ರವ್ರ ಪೂರ್ವಜನ್ಮದ ಕರ್ಮಾನುಸಾರವಾಗಿ ಅವ್ರ ಭೋಗಗಳು ಬರ್ತದೆ, ಸುಖಗಳು ಬರ್ತದೆ, ದುಃಖಗಳು ಬರುತ್ತೆ. ಹಾಗಂದ್ಬಿಟ್ಟು ನಾವು ಊಟದಲ್ಲಿ ವಿಷ ಹಾಕೋದು, ಮದ್ದು ಹಾಕೋದು, ಸಾಯಿಸೋದು, ಬೈಯೋದು ಎಲ್ಲ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಇವೆಲ್ಲ ನಾವೇ ತಲೆ ಮೇಲೆ ಕಲ್ಲು ಹಾಕ್ಕೊಂಡಂಗೆ. ಆದ್ದರಿಂದ ಮನುಷ್ಯ ಜನ್ಮ ಮಹಾಶ್ರೇಷ್ಠ, ಉಡೋದೇ ಶ್ರೇಷ್ಠ. ಅದರಲ್ಲೂ ಅಂಗವಿಕಲತೆಯಲ್ಲದೆ ಬೆಳೆಯೋದೇ ಒಂದು ದೊಡ್ಡ ವಿಶೇಷ. ಅದರಲ್ಲೂ ಮದುವೆ ಆಗೋದೇ ಒಂದು ದೊಡ್ಡ ವಿಶೇಷ. ಮದುವೆ ಆದ್ಮೇಲೆ ಮಕ್ಕಳು ಪಡಿತೀವಲ್ಲ, ಅದೇ ದೊಡ್ಡ ಮಹಾವಿಶೇಷ. ಅಶ್ವಮೇಧ ಯಾಗ ಮಾಡಿ, ಪುತ್ರಕಾಮಿಷ್ಠ ಯಾಗ ಮಾಡಿ, ಪುತ್ರ ಸಂತಾನಕ್ಕೆ ಹೋಮ ಯಾಗಗಳನ್ನು ಮಾಡಿ ಮಕ್ಕಳು ಪಡಿತಿದ್ರು ಆ ಹಿಂದಿನ ಕಾಲದಲ್ಲೆಲ್ಲ. ಈಗ ಅದೆಲ್ಲ ಇಲ್ಲವೇ ಇಲ್ಲ. ಭಾಳ ಈಸಿಯಾಗಿ ಯಾವ ಪುತ್ರಕಾಮಿಷ್ಠ ಯಾಗ ಮಾಡೋದು ಬೇಡ, ಯಾವ ಹವನ ಮಾಡೋದು ಬೇಡ. ದಿಢೀರೇ ಪ್ರೆಗ್ನೆಂಟ್ ಆಗ್ತಾರೆ, ಮಕ್ಕಳು ಜನ್ಮ ಕೊಡ್ತಾರೆ. ಆದರೆ ಇರೋ ಮಕ್ಕಳು ಜನ್ಮ ಕೊಟ್ಟಂಥ ಮಕ್ಕಳು ಚೆನ್ನಾಗಿ ಉಡಬೇಕು, ಅಲ್ಪಾಯುಷ್ಯ ಆಗಬಾರ್ದು. ಅವ್ರು ಜೀವಂತವಾಗಿ ಆರೋಗ್ಯವಂತಗಿರಬೇಕು ಅಂದರೆ ನಾವು ಗಳಿಸೋ ಪುಣ್ಯದ ಮೇಲೆ. ಅದಕ್ಕೆ ಕೋಟಿಗಟ್ಟಲೆ ಹಣ ಆಸ್ತಿ ಮಾಡೋ ಬದಲು ಎಣ್ಸೋಕ್ಕೆ ಆಗದವರಷ್ಟು, ಇಡಕ್ಕೆ ಜಾಗ ಇಲ್ಲ, ಅಷ್ಟು ಪುಣ್ಯವನ್ನು ಮಾಡಬೇಕು. ಪುಣ್ಯನ ಎಣ್ಸೋಕ್ಕಾಗಲ್ಲ, ಇಡೋಕ್ಕಾಗಲ್ಲ, ತೊಗೊಂಡೋಗುವಂಥದ್ದು. ಅದರಿಂದ ಪುಣ್ಯ ಕೆಲಸವನ್ನು ಮಾಡಿ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಡಬೇಕು. ಈ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಡೋದು ದೊಡ್ಡ ವಿಶೇಷತೆ ಅಲ್ಲ, ಆಯುಷ್ವಂತರಾಗಿರಬೇಕು. ಹೊಟ್ಟೆ ಒಳಗೆ ಸತ್ತೋಗ್ತವೆ. ಇನ್ನು ಬದುಕಿದ ಮೇಲೆ ಇನ್ನೆಷ್ಟು ವರ್ಷಕ್ಕೆ ಸತ್ತೋಗ್ತಾವೋ ಗೊತ್ತಿಲ್ಲ. ಉಡುವಾಲೆ ಚೆನ್ನಾಗಿ ಉಟ್ಬಿಟ್ಟು ಹೋಗ್ತಾ ಅಂಗವಿಕಲರಾಗಿಬಿಡ್ತಾರೆ. ಯಾವ ಹೆಣ್ಣುಮಕ್ಳಿಗೆ ಗರ್ಭಪಾತ ಆಗ್ತದೋ ಆಗಾಗ, ಮತ್ತು ಸ್ಕ್ಯಾನ್ ಮಾಡಿ ನೋಡಿದಾಗ ಮಗುವಿಗೆ ಬೆಳವಣಿಗೆ ಚೆನ್ನಾಗಿಲ್ಲ ಅಂತ ಯಾವಾಗ ಡಾಕ್ಟ್ರ್ ಹೇಳ್ತಾರೋ ಆವಾಗ ಪರಿಹಾರ ಮಾಡ್ಕೊಳ್ಳೋ ಬದಲು ಗರ್ಭಧಾರಣೆ ಆದ, ಗರ್ಭ ಧರಿಸಿದ ನಂತರ ಹೊಟ್ಟೆಲಿ ಅಂಗವಿಕಲ ಮಗು ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ. ಇಲ್ಲಿ ಅಬಾರ್ಷನ್ ಆಗುತ್ತೋ ಅಥವಾ 9 ತಿಂಗಳು ಮಗು ಇರುತ್ತೋ ಅದು ಬೇರೆ ಪ್ರಶ್ನೆ. ಒಟ್ಟಿನಲ್ಲಿ ಗರ್ಭ ಸಂರಕ್ಷಣೆ ಆಗಬೇಕು. ಮಗುಗೂ ಕೂಡ ಏನೇ ರೀತಿ ತೊಂದರೆ ಆಗಬಾರ್ದು. ಮಗುಗೆ ಗರ್ಭ ರಕ್ಷಣೆ, ಶಿಶು ರಕ್ಷಣೆ ಎರಡೂ ಕೂಡ ಆಗಬೇಕು. ದುಷ್ಟಶಕ್ತಿಗಳು ಗರ್ಭಕೋಶದ ಮೇಲೆ ಅಥವಾ ಮಗು ಮೇಲೆ ಬೀಳಬಾರ್ದು ಅಂದರೆ ಡಾಮರ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ, ಭಾಳ ವಿಶೇಷವಾದಂಥದ್ದು. ಆಗಿನ ಕಾಲದಲ್ಲಿ ಕಾಡು ಜನಗಳು
ಉಪಯೋಗಿಸ್ತಿದ್ದಂಥ ಒಂದು ವಿದ್ಯೆ ಇದು. ಈಗಿನ ಥರ ಹೈಟೆಕ್ ಹಾಸ್ಪಿಟ್ಲ್ಗಳಿರಲಿಲ್ಲ, ದೊಡ್ಡ ಟೆಕ್ನಾಲಜಿ ಇರಲಿಲ್ಲ ಅವತ್ತು. ಒಬ್ಬೊಬ್ಬರು 10-20 ಮಕ್ಕಳೆಲ್ಲ ಹೆರಿಗೆ ಮಾಡ್ತಿದ್ರಂಥ ಅಂಥ ವಿಶೇಷವಾದಂಥ ಕಾಲ ಅದು. ಆವಾಗ ಕೇಳೋ ಮಂತ್ರತಂತ್ರಗಳಿಂದಲೇ ಇದನ್ನೆಲ್ಲ, ತಂತ್ರ ಅಂದರೆ ಟೆಕ್ನಾಲಜಿ, ಮಂತ್ರ ಅಂದರೆ ನಮ್ಮ ಸೂಕ್ಷ್ಮ ಶರೀರದಿಂದ ದೋಷ ತೆಗೆದುವಂಥದ್ದು. ಇಲ್ಲಿ ಅಂಗವಿಕಲತೆ ಇರುವಂಥ ದೋಷ ಇದೆ ಮಗುವಿನಲ್ಲಿ, ಅಲ್ಲಿ ಆಗ ಗರ್ಭಪಾತ ಆಗಿ ಮಗು ಸಾಯ್ತಾ ಇದೆ. ಗರ್ಭರಕ್ಷಣೆ ಶಿಶು ರಕ್ಷಣೆ ನಡುವೆ ಆಗಬೇಕು ಅಂತಂದರೆ ಮೊದಲನೇ ತಿಂಗಳು ಗರ್ಭಿಣಿ ಆದ ಈ ಮಂತ್ರ ಹೇಳ್ತಾ ಇರಬೇಕು. ತನ್ನೂ ಸೇಫ್ ಮಾಡ್ಕೋಬೇಕು, ಹೊಟ್ಟಿರೋ ಮಗುನೂ ಸೇಫ್ ಆಗಬೇಕು. ದುಷ್ಟಶಕ್ತಿಗಳ ಬಾಧೆ ಒಳಗೆ ಬರಬಾರ್ದು. ಅದು ಪೂರ್ವಜನ್ಮದ್ದು ಗರ್ಭಿಣಿ ಪ್ರೇತ ಇರ್ಬೋದು, ಪೂರ್ವಜನ್ಮ ಮಗುದು ಪ್ರೇತ ಇರ್ಬೋದು, ಅಥವಾ ಅಂಗವಿಕಲರ ಪ್ರೇತ ಬಾಧೆ ಇರ್ಬೋದು. ಈ ಗರ್ಭದ ಮೇಲೆ ಪ್ರಭಾವ ಬೀಳಬಾರ್ದು ಅಂದರೆ ಏನು ಮಾಡಬೇಕು ಅಂತಂದರೆ, ಒಂದು ಕೈನಲ್ಲಿ ಒಂದು ತಟ್ಟೆ ಅಥವಾ ಒಂದು ಬೌಲಲ್ಲಿ ಪುನರ್ವ ಅಂತ ಒಂದು ಗಿಡ, ಅದು ಗ್ರಂಥಿಗೆ ಅಂಗಡಿ ಸಿಗುತ್ತೆ, ಕೊಮ್ಮೆ ಗಿಡ ಅಂತ ಕರೀತಾರೆ. ಅದ್ರದ್ದು ಎಲೆ ಸಿಗುತ್ತೆ, ಪುನರ್ವ ಅಂತೇಳಿ ಗ್ರಂಥಿಗೆ ಅಂಗಡಿ ಕೇಳ್ಕೊಡ್ತಾರೆ. ಪುನರ್ವ ಆ ಸಿಕ್ಲನ್ನು ಬೇವಿನ ಎಲೆ ತೊಗೋಬೋದು. ಬಿಳಿ ಸಾಸಿವೆ ಒಂದು ಚಮಚ ತೊಗೊಳ್ಳಿ. ಬೇವಿನ ಎಲೆ, ಬಿಳಿ ಸಾಸಿವೆ, 1-2 ಚಮಚ ತುಪ್ಪ. ಪುನರ್ವ ಅಂತ ಒಂದು ಎಲೆ ಸಿಗುತ್ತೆ, ಕೊಮ್ಮೆ ಗಿಡ ಅಂತ. ಕೊಮ್ಮೆ ಗಿಡ ನೋಡಿ ರಸ್ತೆಲೆಲ್ಲ ಫುಟ್ಪಾತಲ್ಲಿ ಅಲ್ಲಿ ಬೆಳೀತದೆ ಕೊಮ್ಮೆ ಗಿಡ ಅಂತ. ಅದಕ್ಕೆ ಸಂಸ್ಕೃತದಲ್ಲಿ ಪುನರ್ವ ಅಂತೇಳಿ. ಪುನರ್ವ ಎಲೆಗಳು, ಬೇವಿನ ಸೊಪ್ಪಿನ ಎಲೆ, ಬಿಳಿ ಸಾಸಿವೆ 1-2 ಚಮಚ, ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ನಾನು ಹೇಳೋ ಮಂತ್ರನ ಒಂದು ಅರ್ಧ ಗಂಟೆ ಹೇಳಬೇಕು. ಕೈಲಿಟ್ಕೋಬೇಕು. ಹೀಗೆ ಇಟ್ಕೊಂಡು ಓಂ ಧೃತಂ ಮುಂಚ ಮುಂಚ ಉಡ್ಡಾಮರೇಶ್ವರ ಆಜ್ಞಾಪಯತಿ ಸ್ವಾಹ. ಓಂ ಧೃತಂ ಮುಂಚ ಮುಂಚ ಉಡ್ಡಾಮರೇಶ್ವರ ಆಜ್ಞಾಪಯತಿ ಸ್ವಾಹ. ಓಂ ಧೃತಂ ಮುಂಚ ಮುಂಚ ಉಡ್ಡಾಮರೇಶ್ವರ, ಉಡ್ಡ ಪ್ಲಸ್ ಅಮರೇಶ್ವರ, ಉಡ್ಡಾಮರೇಶ್ವರ ಆಜ್ಞಾಪಯತಿ ಸ್ವಾಹ. ಓಂ ಧೃತಂ ಮುಂಚ ಮುಂಚ ಉಡ್ಡಾಮರೇಶ್ವರ ಆಜ್ಞಾಪಯತಿ ಸ್ವಾಹ ಅಂತೇಳಿ ಅರ್ಧ ಗಂಟೆ ಹೇಳ್ಬಿಟ್ಟು ಆ ಮಂತ್ರ ಹೇಳಿದಂಥ ಪುನರ್ವ ಗಿಡದ ಎಲೆ, ಬೇವಿನ ಸೊಪ್ಪಿನ ಎಲೆ, ಬಿಳಿ ಸಾಸಿವೆ, ತುಪ್ಪ ಇದಿಷ್ಟು ಮಿಕ್ಸ್ ಮಾಡಿತ್ತಲ್ಲ, ಅದನ್ನೊಂದು ಕೆಂಡ ಮಾಡ್ಕೊಂಡ್ಬಿಟ್ಟು ಆ ಕೆಂಡದ ಮೇಲೆ ಅದನ್ನು ಹಾಕ್ಬಿಡ್ಬೇಕು. ಧೂಪ ಹಾಕಬೇಕು ಮನೆಯಲ್ಲಿ. ಎಲ್ಲಿ ಗರ್ಭಿಣಿ ಸ್ತ್ರೀ ಇರ್ತಾರೋ ಆ ಮನೆಯಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಇದನ್ನು ತಿಂಗಳಿಗೆ 2 ಸಲ ಡೆಲಿವರಿ ಆಗೋವರೆಗೂ ಇದನ್ನು ಮಾಡ್ತಾಯಿದ್ರೆ ಮನೆಯಲ್ಲಿ ಅಂಗವಿಕಲ ಮಕ್ಕಳು ಉಡೋದಿಲ್ಲ. ಯಾಕೆಂದರೆ ಪೂರ್ವಜನ್ಮದ ಪ್ರೇತಾತ್ಮ, ಅಂಗವಿಕಲ ಪ್ರೇತಾತ್ಮ ಈ ಗರ್ಭದಲ್ಲಿ ಸೇರಿದೆ. ಯಾರಿಗೆ ತೊಂದರೆ ಕೊಟ್ಟಿದ್ದೋ ಆ ವ್ಯಕ್ತಿನೇ ಮನೆಯಲ್ಲಿ ಹೊಟ್ಟೆ ಒಳಗೆ ಹುಡ್ತಾ ಇದೆ ಅಂಗವಿಕಲ ಮಗುವಾಗಿ. ಇಲ್ಲಿ ಗರ್ಭಿಣಿ ಸ್ತ್ರೀಗೆ ಏನು ದ್ರೋಹ ಮಾಡಿದ್ವೋ ಆ ಗರ್ಭಿಣಿ ಸ್ತ್ರೀ ಪ್ರೇತಾತ್ಮ ಶಿಶು ಎರಡೂ ಸೇರಿ ಇಲ್ಲಿ ಗರ್ಭಿಣಿ ಸ್ತ್ರೀಗೂ ತೊಂದರೆ ಕೊಡ್ತಾ ಇದೆ, ಮಗುನೂ ಸತ್ತೋಗ್ತಾ ಇದೆ. ಆ ಗರ್ಭಿಣಿ ಸ್ತ್ರೀ ಪ್ಲಸ್ ಶಿಶು ಹತ್ಯ, ಸ್ತ್ರೀ ಹತ್ಯೆ ಶಿಶು ಹತ್ಯೆ 2 ದೋಷದಿಂದ ಇಲ್ಲಿ 5-6 ಸಲ ಅಬಾರ್ಷನ್ ಆಯಿತು. ಈ ರೀತಿ ಇರೋದ್ರಿಂದ ತಕ್ಷಕ ಕಾಳ ಸರ್ಪ ದೋಷದಲ್ಲಿ ಈ ಜನ್ಮದಲ್ಲಿ ಹುಟ್ಟಿದ್ದಾಳೆ ಆ ಹುಡುಗಿ. ಅದರಿಂದ ಓಂ ಧೃತಂ ಮುಂಚ ಮುಂಚ ಉಡ್ಡಾಮರೇಶ್ವರ ಆಜ್ಞಾಪಯತಿ ಸ್ವಾಹ. ಓಂ ಧೃತಂ ಮುಂಚ ಮುಂಚ ಉಡ್ಡಾಮರೇಶ್ವರ ಆಜ್ಞಾಪಯತಿ ಸ್ವಾಹ ಅಂತೇಳಿ ಅಭಿಮಂತ್ರಿಸಿದಂಥ ಪುನರ್ವ ಗಿಡದ ಎಲೆ, ಬೇವಿನ ಸೊಪ್ಪಿನ ಎಲೆ, ಬಿಳಿ ಸಾಸಿವೆ, ತುಪ್ಪ ಮಿಕ್ಸ್ ಮಾಡಿ ತೆಗೆದು ಧೂಪ ಹಾಕ್ಬಿಡ್ಬೇಕು. ಆ ಹೊಗೆ ಆ ಮನೇಲಿ ಬರಬೇಕು. ಆಗ ಜನ್ಮದ ಕರ್ಮ ಈ 4 ಆಯುರ್ವೇದ ಬಿಳಿ ಸಾಸಿವೆ, ತುಪ್ಪ, ಬೇವಿನ ಮರದ ಎಲೆ, ಪುನರ್ವ ಎಲೆ ತೆಗೀತೆ ಮಂತ್ರಮುಖೇನ. ಇದು ಸಿಂಪಲ್ ಪರಿಹಾರ, ದುಂದು ವೆಚ್ಚ ಇಲ್ಲ. ಆ ಹೋಮ ಆ ಯಾತ್ರೆ ಎಲ್ಲ ಮಾಡೋ ಬದಲು ಅದಕ್ಕೆ ಪ್ರತಿಯೊಬ್ಬರು ಗರ್ಭಿಣಿ ಸ್ತ್ರೀ ಮನೇಲಿ ಗರ್ಭಿಣಿ ಇದ್ದಾಳೆ, ಒಬ್ಬ ಗರ್ಭಿಣಿ ಸ್ತ್ರೀ ನಮ್ಮಲ್ಲಿ ಇದ್ದಾಳೆ ಅಂದ ತಕ್ಷಣ ಇದು ಪ್ರಿಕಾಷನ್ ಮೆಷರ್ಸು, ಜಾತಕದಲ್ಲಿ ದೋಷ ಇರಲಿ ಇಲ್ಲದೋ ಇಲ್ಲಿ ಡೆಲಿವರಿ ಆಗೋ ತನಕ ಇದು ಮಾಡ್ತಾಯಿದ್ರೆ ಈ ದೋಷ ನಿವಾರಣೆ ಆಗುತ್ತೆ ಅಂತ ನನ್ನ ಅನುಭವದ ಮಾತು. ಇದು ಡಾಮರ ತಂತ್ರ ಸಾಧ ತಿಳಿಸುವಂಥ ವಿಶೇಷವಾದ ತಂತ್ರವಿದ್ಯೆ, ಮಂತ್ರವಿದ್ಯೆ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 7ನೇ ತಾರೀಕು ಭಾನುವಾರ ನಾನು ಮೈಸೂರಿಗೆ ಬರ್ತಾಯಿದ್ದೀನಿ. ಅಲ್ಲಿ ನಾನು 2 ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ. ಬೆಳಗ್ಗೆ 10ರಿಂದ 12 ಗಂಟೆ ತನಕ ಗುರುಸ್ಪಂದನ ಕಾರ್ಯಕ್ರಮ. ನೀವು ನನ್ನನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಸಭೆಯಲ್ಲಿ ನೀವು ಪರಿಹಾರ ಪಡೆಯುವಂಥ ಒಂದು ವಿಶೇಷ ಕಾರ್ಯಕ್ರಮ ಗುರುಸ್ಪಂದನ ಅಂತ. ಇದು 10ರಿಂದ 12 ಗಂಟೆ ತನಕ. ಮತ್ತು ಮೈಸೂರಿನಲ್ಲಿ ಮಧ್ಯಾಹ್ನ 7ನೇ ತಾರೀಕು ಭಾನುವಾರ 2ರಿಂದ ಸಂಜೆ 7 ಗಂಟೆ ತನಕ ಅಗ್ನಿಹೋತಿ ದೀಕ್ಷೆ ಬಗ್ಗೆ ಕ್ಲಾಸ್ ಮಾಡಿ ಶಾಸ್ತ್ರೋಕ್ತವಾಗಿ ಅಗ್ನಿಹೋತಿ ದೀಕ್ಷೆ ಕೊಡ್ತಾ ಇದ್ದೀನಿ ನಾನು 7ನೇ ತಾರೀಕು ಭಾನುವಾರ ಮೈಸೂರಿನಲ್ಲಿ. ಅಗ್ನಿಹೋತ್ರಿ ಅಂತಂದರೆ ಸೂರ್ಯ ಉದಯ ಆಗುವಾಗ, ಸೂರ್ಯ ಮುಳುಗುವಾಗ 2 ನಿಮಿಷದಲ್ಲಿ 2 ಮಂತ್ರದಲ್ಲಿ ಕೊಡುವಂಥ ಒಂದು ಸಣ್ಣ ಆವತಿ ಸಂಧಿಕಾಲದಲ್ಲಿ. ಸಂಧಿಕಾಲ ಅಂದರೆ ಸೂರ್ಯ ಉದಯ, ಸೂರ್ಯ ಮುಳುಗೋ ಸಮಯದಲ್ಲಿ ಭಾಳ ವಿಶೇಷವಾದಂಥದ್ದು. ಮಕ್ಕಳಿಲ್ಲ, ಮದುವೆ ಆಗಿಲ್ಲ, ವಿದ್ಯಾಭ್ಯಾಸದಲ್ಲಿ ಸರಿಯಾಗಿ ಮಕ್ಕಳು ಓದ್ತಿಲ್ಲ, ಸಾಲ ಬಾಧೆ, ರೋಗ ಬಾಧೆ, ಮನೆಯಲ್ಲಿ ಗೃಹ ಕಲಹ, ವಾಸ್ತುದೋಷ, ಏನೇನು ಪ್ರಾಬ್ಲಮ್ಗಳಿದೆಯೋ ಅದಕ್ಕೆಲ್ಲ ಒಂದು ಸಿಂಪಲ್
ಪರಿಹಾರ ಅಂದರೆ ದಿನನಿತ್ಯ ಮಾಡುವಂಥ ಅಗ್ನಿಹೋತ್ರ ಕಾರ್ಯಕ್ರಮ. ಇದನ್ನು ನಾನು ದೀಕ್ಷೆ ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಗೂಗಲ್ಗೆ ಹೋಗ್ಬಿಟ್ಟು ಅಗ್ನಿಹೋತ್ರ ಅಂತ ಟೈಪ್ ಮಾಡಿ, ಇಲ್ಲ ಅಬೌಟ್ ಅಗ್ನಿಹೋತ್ರ ರಿಸರ್ಚ್ ಅಂತ ಕೊಟ್ಟರೆ ಸುಮಾರು ಸಾವಿರಾರು ಪೇಪರ್ಸು ರಷ್ಯಾ, ಅಮೇರಿಕಾ, ಜರ್ಮನಿ, ಕೆನಡಾ, ಆಸ್ಟ್ರೇಲಿಯಾ ಹೀಗೆ ಹೊರದೇಶಗಳೇ ಅಗ್ನಿಹೋತ್ರಿ ಮಾಡಿ ಅದರ ಅನುಭವ ಪಡೆದು ದೊಡ್ಡ ಪೇಪರ್ ಬರೆದಿದ್ದಾರೆ, ದೊಡ್ಡ ದೊಡ್ಡ ಪೇಪರ್ಸ್. ಅದನ್ನು ನೋಡಿಕೊಂಡು ಓದ್ಕೊಂಡು ನೀವು ರಿಜಿಸ್ಟರ್ ಆಗಿ. ಯಾಕೆಂದರೆ ಇವತ್ತು ಪೂಜಾ ವಿಧಿಗಳಲ್ಲಿ ಮೋಸ ಸರಿಯಾಗಿ ನಡೀತಿಲ್ಲ. ಹೋಮ ಮಾಡಿಸ್ತೀವಿ, ಅದರಲ್ಲೂ ಮೋಸ ಸರಿಯಾಗಿ ಮಾಡಲ್ಲ. ದೇವಸ್ಥಾನದಲ್ಲೆಲ್ಲೇ ಅರ್ಚನೆ ಪೂಜೆ ಅಲ್ಲೂ ಸರಿಯಾಗಿ ಮಾಡಲ್ಲ, ಶ್ರದ್ಧೆ ಇಲ್ಲ, ಎಲ್ಲ ಕಮರ್ಷಿಯಲ್ ಆಗಿದೆ. ಹೀಗಾಗಿ ನಮ್ಮ ದೋಷ ಎಲ್ಲೂ ಹೋಗ್ತಿಲ್ಲ, ಕಳ್ಕೊಳಕ್ಕಾಗ್ತಿಲ್ಲ. ನಿಮ್ಮ ಕರ್ಮ ನೀವೇ ಸುಟ್ಟು ಮಾಡಬೇಕು ಅಂದರೆ, ನಿಮ್ಮ ಕರ್ಮ ನೀವೇ ಸುಟ್ಟು ನಾಶ ಮಾಡಬೇಕು ಅಂದರೆ ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ನಿಮಿಷ ಮಾಡುವಂಥ ಒಂದು ಸಣ್ಣ ಹೋಮ ಈ ಅಗ್ನಿಹೋತ್ರ ಕಾರ್ಯಕ್ರಮ. ಆದ್ದರಿಂದ ಪ್ರತಿಯೊಬ್ಬರ ಮನೇಲೊಬ್ಬರು ಅಗ್ನಿಹೋತ್ರ ಇರಬೇಕು. ಆವಾಗಲೇ ಈ ಜಗತ್ತಿನಲ್ಲಿ ಎಲ್ಲ ಅನ್ಯಾಯನ ನಾಶ ಮಾಡಲಿಕ್ಕೆ ಸಾಧ್ಯ. ಮನೇಲೊಬ್ಬ ಅಗ್ನಿಹೋತ್ರ ಮಾಡೋನಿದ್ರೆ ಸಾಕು, ಆ ಮನೆ ವೈಕುಂಠವೇ ನನ್ನ ಅಭಿಪ್ರಾಯದಲ್ಲಿ. ಹೀಗೆ ಮನೆಯಲ್ಲಿ ಇನ್ನೊಂದು ಭೂಕಂಪ ತಡೆದಿದೆ, ಸುನಾಮಿ ಇವೆಲ್ಲ ತಡೆದಿದೆ, ಅಗ್ನಿಹೋತ್ರ ಎಲ್ಲಿ ನಡೀತದೋ ಆ ಜಾಗದಲ್ಲಿ ಅಷ್ಟು ವಿಶೇಷ ಇದೆ. ಅದರಿಂದ ಈ ಕಾರ್ಯಕ್ರಮವನ್ನು ನಾನು ಮಧ್ಯಾಹ್ನ 2ರಿಂದ 7 ಗಂಟೆ ತನಕ ದೀಕ್ಷೆ ಕೊಡ್ತಾ ಇದ್ದೀನಿ ಕ್ಲಾಸ್ ಮಾಡಿ. ಇದು ನಡೆಯೋ ಸ್ಥಳ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಶ್ರೀ ಲೀಲಾ ಎಚ್ ಚೆನ್ನಯ್ಯ ಸಮುದಾಯ ಭವನ ಅಂದರೆ ಕಲ್ಯಾಣ ಮಂಟಪ. ಇದು ವಾಲ್ಮೀಕಿ ರಸ್ತೆ, ವಿವೇಕಾನಗರ ಅಂಥೇಳಿ ಬೆಂಗಳೂರು ಮತ್ತು ಮೈಸೂರು ಹುಣಸೂರಿಗೆ ಹೋಗೋ ರಸ್ತೆಯಲ್ಲಿದೆ, ಮೈಸೂರಲ್ಲಿದು. ಈ ಕಾರ್ಯಕ್ರಮ ಮೈಸೂರಿನಲ್ಲಿ ಲೀಲಾ ಸಿ ಎಚ್ ಚೆನ್ನಯ್ಯ ಕಲ್ಯಾಣ ಮಂಟಪ, ವಾಲ್ಮೀಕಿ ರಸ್ತೆ, ವಿನಾಯಕನಗರ, ಈ ಮೈಸೂರು ಮತ್ತು ಹುಣಸೂರಿಗೆ ಹೋಗೋ ರೋಡ್ನಲ್ಲಿದೆ. ಇದು ಹೊಸ ಮಹಾರಾಣಿ ಕಾಲೇಜ್ ಪಕ್ಕದಲ್ಲೇ ಇದೆ, ಲ್ಯಾಂಡ್ಮಾರ್ಕು. ಇಲ್ಲಿ ಮಧ್ಯಾಹ್ನ 2 ಗಂಟೆಗೆ ಅಗ್ನಿಹೋತ್ರ ದೀಕ್ಷೆ ಇದೇ ಜಾಗದಲ್ಲಿ ಬೆಳಗ್ಗೆ 10ರಿಂದ 12 ಗಂಟೆ ತನಕ ಈ ಗುರುಸ್ಪಂದನ ಕಾರ್ಯಕ್ರಮ. ತಾವೆಲ್ಲರೂ ಈ ಗುರುಸ್ಪಂದನ ಕಾರ್ಯಕ್ರಮಕ್ಕೆ ಬನ್ನಿ. ಇದು ಉಚಿತವಾಗಿ ನಡೆಸುವಂಥದ್ದು. ಅಗ್ನಿಹೋತ್ರಿ ಉಚಿತ ಅಲ್ಲ, ಅದಕ್ಕೆ ನಾನು ಸ್ಕೀಮ್ ಮೇಲೆ ತೋರಿಸ್ತೀನಿ. agnihotra.ssvk.in ಅಂತ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೋಬೇಕು. ಇನ್ನೊಮ್ಮೆ ಹೇಳ್ತೀನಿ, ಲೀಲಾ ಸಿ ಎಚ್ ಚೆನ್ನಯ್ಯ ಕಲ್ಯಾಣ ಮಂಟಪ, ವಾಲ್ಮೀಕಿ ರಸ್ತೆ, ವಿನಾಯಕನಗರ, ಮೈಸೂರು. ಈ ಹೊಸ ಮಹಾರಾಣಿ ಕಾಲೇಜ್ ಪಕ್ಕದಲ್ಲಿದ್ದು ಹುಣಸೂರಿಗೆ ಹೋಗೋ ರೋಡಲ್ಲಿದೆ. ಈ ಜಾಗದಲ್ಲಿ ಗುರುಸ್ಪಂದನ ಮತ್ತು ಅಗ್ನಿಹೋತ್ರ ಕಾರ್ಯಕ್ರಮ ನಡೀತಾ ಇದೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ಅದಕ್ಕೆ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಜಾತಕ ಇದೆ, ಜಾತಕ ತೊಗೊಂಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.